ಇಡೀ ಜಿಲ್ಲೆಯಲ್ಲೀಗ ಚಿಮುಲ್ ಅಂದರೆ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಚುನಾವಣೆಯದ್ದೇ ಸದ್ದು. ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗಿಂದಲೂ ಕೋಚಿಮುಲ್ನಿಂದ ಚಿಮುಲ್ ಪ್ರತ್ಯೇಕವಾಗಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಪ್ರತ್ಯೇಕ ಹಾಲು ಒಕ್ಕೂಟ ಬೇಕು ಅನ್ನುವಂಥ ಕೂಗು 18 ವರ್ಷಗಳಿಂದ ಕೇಳುತ್ತಲೇ ಇತ್ತು. ಅದಕ್ಕಾಗಿ ಸಾಕಷ್ಟು ಪ್ರಯತ್ನಗಳು, ರಾಜಕೀಯ ಸಂಘರ್ಷಗಳು, ಕಿತಾಪತಿಗಳು ನಡೆದು ಕೊನೆಗೂ ಕೋಚಿಮುಲ್ 2024ರ ಅಕ್ಟೋಬರ್ ತಿಂಗಳ 25ರಂದು ವಿಭಜನೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸ್ವತಂತ್ರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ ಕಾರ್ಯಾರಂಭ ಮಾಡಿತು. ಇನ್ನು ಈ ಚಿಮುಲ್ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 999 ಹಾಲು ಉತ್ಪಾದಕ ಸಹಕಾರ ಸಂಘಗಳಿವೆ. ಸುಮಾರು 40,000 ಸದಸ್ಯರು ಚಿಮುಲ್ಗೆ ಪ್ರತಿನಿತ್ಯ ಹಾಲು ಪೂರೈಕೆ ಮಾಡ್ತಾ ಇದ್ದಾರೆ. ಪ್ರತಿದಿನ 5 ಲಕ್ಷ ಲೀಟರ್ ಹಾಲು ಶೇಖರಣೆಯಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ಗೆ ಪ್ರಥಮ ಸ್ವತಂತ್ರ ಆಡಳಿತ ಮಂಡಳಿ ರಚನೆಗೆ ಸಿದ್ಧತೆಗಳು ನಡೆದು ಈಗಾಗಲೇ ಕ್ಷೇತ್ರ ವಿಂಗಡಣೆ ಆಗಿದೆ. ಒಟ್ಟು 13 ಚುನಾಯಿತ ಪ್ರತಿನಿಧಿಗಳ ಕ್ಷೇತ್ರಗಳನ್ನು ನಿಗದಿಗೊಳಿಸಲಾಗಿದೆ. ಈ ಸ್ಥಾನಗಳಿಗೆ ಫೆಬ್ರವರಿ 1ನೇ ತಾರೀಕು ಚುನಾವಣೆ ನಡೆಯಲಿದೆ. ಅವತ್ತೇ ಅದರ ಕೌಂಟಿಂಗ್ ಕೂಡ ನಡೆಯಲಿದೆ. ಇವುಗಳಲ್ಲಿ 11 ಸಾಮಾನ್ಯ ಕ್ಷೇತ್ರಗಳು ಮತ್ತು 2 ಮಹಿಳಾ ಮೀಸಲು ಕ್ಷೇತ್ರಗಳಾಗಿವೆ. ಇದರ ಜೊತೆಗೆ ಸರ್ಕಾರದ ನಾಮನಿರ್ದೇಶನದ 1 ಸ್ಥಾನ ಮತ್ತು ಕಾರ್ಯಕಾರಿ ಮಂಡಳಿಯ 4 ಸ್ಥಾನಗಳು ಸೇರಿ ಒಟ್ಟು 18 ಸದಸ್ಯರ ಆಡಳಿತ ಮಂಡಳಿ ರಚನೆಯಾಗಿ ಮೊಟ್ಟ ಮೊದಲ ಆಡಳಿತ ಮಂಡಳಿ ಚಿಮುಲ್ನಲ್ಲಿ ಅಧಿಕಾರ ನಡೆಸಲಿದೆ. ಇನ್ನು ಈ ಚುನಾವಣೆಗೆ ಈಗಾಗಲೇ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿ ಇದೇ ತಿಂಗಳ 12ನೇ ತಾರೀಕು ಪ್ರಕಟ ಆಗಲಿದೆ. ಇನ್ನು ಚುನಾವಣೆ ಮತ್ತು ಮತ ಎಣಿಕೆ ಎರಡೂ ಫೆಬ್ರವರಿ 1ರಂದು ನಡೆಯಲಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಪ್ರಾರಂಭ ಆದ್ಮೇಲೆ ಪ್ರಥಮ ಆಡಳಿತ ಮಂಡಳಿ ರಚನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು ಮತ್ತೆ ನಮ್ಮ ಆಡಳಿತಾಧಿಕಾರಿಗಳಾಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಈ ಚುನಾವಣೆ ಮಾಡಲಿಕ್ಕೆ ಅಂತ ಸುಮಾರು ನಮ್ಮಲ್ಲಿ ಏನ್ ಡಿಲಿಮಿಟೇಷನ್ ಮಾಡ್ಕೋಬೇಕಾಗಿತ್ತು, ಅಂದ್ರೆ ಇಷ್ಟು ಕ್ಷೇತ್ರಗಳು ಬೇಕು ಅಂತ. ಸೊ ಇವತ್ತು ಡಿಲಿಮಿಟೇಷನ್ ಮಾಡಿ ಚುನಾಯಿತ ಪ್ರತಿನಿಧಿಗಳಾಗಿ 13 ಮತಕ್ಷೇತ್ರಗಳು, ಅದರಲ್ಲಿ 13 ಮತಕ್ಷೇತ್ರಗಳಲ್ಲಿ 11 ಸಾಮಾನ್ಯ, 2 ಮಹಿಳಾ ಮತಕ್ಷೇತ್ರಗಳು, ಇದ್ರ ಜೊತೆಗೆ ಸರ್ಕಾರಿ ನಾಮಿನಿ 1 ಮತ್ತೆ ಅಫಿಷಿಯಲ್ ಬಾಡಿ 4, ಒಟ್ಟಾರೆಯಾಗಿ 18 ಜನ ನಿರ್ದೇಶಕರಿರ್ತಾರೆ. ಈ 18ರಲ್ಲಿ 13 ಜನ ಚುನಾಯಿತ ನಿರ್ದೇಶಕರಿದ್ದಾರೆ. ಸೊ ಇದಕ್ಕೆ ಆಡಳಿತ ಮಂಡಳಿ ಚುನಾವಣೆ ಫೆಬ್ರವರಿ 1 ಅಂದ್ರೆ ಈ ವರ್ಷದ 1/2/2026 ಡೇಟ್ ನಿಗದಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂಗೆ ಚುನಾವಣೆ ಪ್ರಕ್ರಿಯೆಗಳು ಎಲ್ಲ ಕೂಡ ಬರದಿಂದ ನಡೀತಾ ಇದೆ. ಈಗ ಆಲ್ರೆಡಿ ನಾವು ವೋಟರ್ ಲಿಸ್ಟ್ ಅಂದ್ರೆ ಕರಡು ಮತದಾರರ ಪಟ್ಟಿನ ಸಿದ್ಧಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆ ಒಂದು ಮತದಾರರ ಪಟ್ಟಿನ ಅನುಮೋದನೆ ಪಡೆದು ನಾವು 8ನೇ ತಾರೀಕು 8/12/2025 ನಾವು ನಮ್ಮೆಲ್ಲ ವೆಬ್ಸೈಟ್ಸ್ ಅಲ್ಲಿ ಮತ್ತೆ ನಮ್ಮ ಶಿಬಿರ ಕಚೇರಿಗಳಲ್ಲಿ DC ಕಚೇರಿಗಳೆಲ್ಲ ಕೂಡ ಅದನ್ನ ಪ್ರಕಟಣೆ ಮಾಡಿ ಈಗ ಅಂತಿಮ ಮತದಾರರ ಪಟ್ಟಿನ ಸಿದ್ಧಪಡಿಸ್ಲಿಕ್ಕೆ, ಅಂದ್ರೆ ನಿನ್ನೆ ಏನಾದ್ರೂ ನಾವು ಕರಡು ಮತದಾರರ ಪಟ್ಟಿಯಲ್ಲಿ ಏನಾದ್ರೂ ನ್ಯೂನತೆಗಳಿದ್ದು ಅದ್ರ ಬಗ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅಥವಾ ಅವ್ರು ಏನಾದ್ರು ಬೇರೆ ಏನಾದ್ರು ಇದ್ರೆ ಅದನ್ನ ಆಕ್ಷೇಪಣೆಗಳು ಮಾಡ್ಲಿಕ್ಕೆ ನಿನ್ನೆ ತನಕ 7ನೇ ತಾರೀಕುವರೆಗೂ ಸಮಯ ಕೊಟ್ಟಿದ್ವಿ. ಅದಾಗಿದೆ. ಈಗ ಏನು ಇರ್ತಕ್ಕಂಥ ಅಬ್ಜೆಕ್ಷನ್ಸ್ ಇರ್ಬೋದು, ಏನು ಸಮಸ್ಯೆಗಳಿರ್ಬೋದು, ಅದೆಲ್ಲ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿ ಅಂತಿಮವಾಗಿ ಅಂತಿಮ ಮತದಾರರ ಪಟ್ಟಿನ ಸಿದ್ಧಪಡಿಸ್ತಾ ಇದ್ವಿ. ಏನು ಈ ತಿಂಗಳ 12ನೇ ತಾರೀಕು ಒಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅದನ್ನ ಅನುಮೋದನೆ ಪಡೆದು ಮತ್ತೆ ನಾವು ಅದನ್ನ ಪ್ರಕಟ ಮಾಡಿ ನಮ್ಮೆಲ್ಲ ಶಿಬಿರ ಕಚೇರಿಗಳಲ್ಲಿ ನೋಟಿಸ್ ಬೋರ್ಡ್ಗಳೆಲ್ಲ ಪ್ರಕಟ ಮಾಡಿ ನಮ್ಮ ಜಾಲತಾಣದಲ್ಲಿ ಕೂಡ ಅದನ್ನ ಪ್ರಕಟ ಮಾಡಿ ನಾವು ಇದನ್ನ ಚುನಾವಣೆಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಹೊರಡಿಸ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದೀವಿ. ಸೊ 1/2/2026 ಚುನಾವಣೆ ನಿಗದಿಯಾಗಿದೆ. ಆ ನಿಗದಿಯಾಗಿದ್ದ ಚುನಾವಣೆ ದಿವಸನೇ ಚುನಾವಣೆ ಮತದಾರರ ನಂತರ ನಾವು ಕೌಂಟಿಂಗ್ ಆಗುತ್ತೆ. ಅದಾದ್ಮೇಲೆ ರಿಸಲ್ಟ್ ಕೂಡ ಅವತ್ತೇ ಅನೌನ್ಸ್ ಮಾಡ್ತೀವಿ. ಸೊ ಇವತ್ತು ಏನು ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆ ಆದ್ಮೇಲೆ ಫೆಬ್ರವರಿ 15 ಪದಾಧಿಕಾರಿಗಳು ಕೂಡ ಆಯ್ಕೆ ಮಾಡಿ ಆಡಳಿತ ಮಂಡಳಿ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಫೆಬ್ರವರಿ 15 ಬರ್ತದೆ. ಇನ್ನು ಚಿಮುಲ್ಗೆ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ, ಪೆರೇಸಂದ್ರ, ಗೌರಿಬಿದನೂರು, ಮಂಚೇನಹಳ್ಳಿ, ಗುಡಿಬಂಡೆ, ಬಾಗೇಪಲ್ಲಿ, ಶಿಡ್ಲಘಟ್ಟ, ಜಂಗಮಕೋಟೆ, ಕೈವಾರ, ಚಿಂತಾಮಣಿ ಕಸಬಾ, ಚೇಳೂರು, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರ ಮತ್ತು ಚಿಂತಾಮಣಿ ಮಹಿಳಾ ಕ್ಷೇತ್ರ ಸೇರಿದಂತೆ ಒಟ್ಟು 13 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ.
ಇನ್ನು ಈ ಚುನಾವಣೆಗೆ ಈಗಾಗಲೇ 3 ಪಕ್ಷಗಳ ನಡುವೆ ಪೈಪೋಟಿ ನಡೆಯಲಿಕ್ಕೆ ಆರಂಭವಾಗಿದ್ದು ಫೆಬ್ರವರಿ 15ರೊಳಗೆ ಪದಾಧಿಕಾರಿಗಳ ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲಿದೆ. ಹೀಗಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊಟ್ಟ ಮೊದಲ ಚಿಮುಲ್ ಅಧ್ಯಕ್ಷರು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಎಲ್ಲ ಹಾಲು ಉತ್ಪಾದಕರನ್ನ ಕಾಡ್ತಾ ಇದ್ದು ಕುತೂಹಲ ಎಲ್ಲ ಹಾಲು ಉತ್ಪಾದಕರಲ್ಲಿದೆ. ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಮತ್ತು NDA ಮಿತ್ರ ಪಕ್ಷಗಳಾದ ಬಿಜೆಪಿ ಮತ್ತು JDSಗಳು ಇದಕ್ಕಾಗಿ ಕಾರ್ಯತಂತ್ರ ಹೆಣಿತಾ ಇವೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ನಿರೀಕ್ಷಿತ ಜಿದ್ದಾಜಿದ್ದಿನ ಚುನಾವಣೆ ಇದಾಗಿದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊಸ್ತಿಲಲ್ಲಿ ಎದುರಾಗಿರುವ ಈ ಚಿಮುಲ್ ಚುನಾವಣೆ ಕಾಂಗ್ರೆಸ್, ಬಿಜೆಪಿ, JDS 3 ಪಕ್ಷಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ. ಬಿಜೆಪಿ ಮತ್ತು JDS ಮಿತ್ರ ಪಕ್ಷಗಳಾಗಿ NDA ಒಕ್ಕೂಟದಲ್ಲಿದ್ದರೂ ಸ್ಥಳೀಯವಾಗಿ ಗ್ರಾಮಗಳ ಮಟ್ಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಮತ್ತು JDS ಪ್ರಾಬಲ್ಯದ ನಡುವೆ ಮುಖಾಮುಖಿ ಸೆಣಸಾಟ ನಡೆಸಲಾಗ್ತಾ ಇದೆ. ಚಿಮುಲ್ನ ಮತಕ್ಷೇತ್ರಗಳಾಗಿ ವಿಂಗಡಣೆಯಾಗಿರುವ 13 ಕ್ಷೇತ್ರಗಳಲ್ಲಿ ವಿಭಿನ್ನ ರಾಜಕೀಯ ಜಿದ್ದಾಜಿದ್ದಿ ಈ ಚುನಾವಣೆಯ ಮೇಲೆ ಪರಿಣಾಮ ಬೀರಲಿದೆ. ಮತದಾರರಾಗಿರುವ ಹಾಲು ಉತ್ಪಾದಕರ ಸಂಘದ ಡೆಲಿಗೇಟ್ಸ್ಗಳ ಓಲೈಕೆಗೆ ಈಗಾಗಲೇ ಫೀಲ್ಡ್ಗಿಳಿದಿರುವ ಆಕಾಂಕ್ಷಿಗಳು ತಮ್ಮದೇ ಆದ ವರಸೆಗಳನ್ನು ತೋರಿಸಲು ಆರಂಭಿಸಿದ್ದಾರೆ. ಚುನಾವಣೆ ಅಧಿಸೂಚನೆ ಪ್ರಕಟವಾಗೋದಕ್ಕೂ ಮುನ್ನವೇ ಆಮಿಷಗಳು ಸದ್ದು ಮಾಡ್ತಾ ಇವೆ. ಚಿಮುಲ್ ಚುನಾವಣೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಅಂಶಗಳು ಪಾತ್ರ ವಹಿಸುತ್ತವೆ ಎಂಬುದಕ್ಕಿಂತಲೂ ಮತದಾರರಿಗೆ ಏನೆಲ್ಲ ಗಿಫ್ಟ್ಗಳು ಕೊಡಬೇಕೆಂಬ ಬಗ್ಗೆ ಹೆಚ್ಚಿನ ತಂತ್ರಗಾರಿಕೆ ಚರ್ಚೆಗಳು ನಡೀತಾ ಇವೆ. ಹೀಗಾಗಿ ಚಿಮುಲ್ ಚುನಾವಣೆ ಘಟಾನುಘಟಿಗಳ ಚುನಾವಣೆಯಾಗಲಿದ್ದು ಚುನಾವಣಾ ಗಿಮಿಕುಗಳ ಎಲ್ಲ ಮನರಂಜನೆಯೂ ಮುಂದಿನ ದಿನಗಳಲ್ಲಿ ಮತದಾರರಿಗೆ ಸಿಗಲಿದೆ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.